ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭಾರ್ಗವಿ ಹಾಗೆ ಅರ್ಜುನ್ ಇಬ್ಬರು ಕೂಡ ದೂರ ಆಗ್ತಾರೆ. ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿಯ ಪರವಾಗಿ ಕೋರ್ಟನ್ನು ಎಂಟ್ರಿ ಕೊಡ್ತಾ ಇದ್ದಾರೆ. ಕೋರ್ಟ್ಗೆ ಇಲ್ಲಿ ಅರ್ಜುನ್ ಜಿ.ಪಿ. ಪಾಟೀಲ್ ಪರವಾಗಿ ಎಂಟ್ರಿ ಕೊಡ್ತಿದ್ದಾರೆ. ಮಗದೊಮ್ಮೆ ಕೋರ್ಟ್ ರೂಮ್ ಕತೆ ಶುರುವಾಗ್ತದೆ. ಹಾಗಿದ್ರೆ ಏನಾಯಿತು, ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಗಾಯತ್ರಿ ದೇವಿಯನ್ನು ಮತ್ತು ಬದುಕಿಸಿ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರೆ. ಬಿಕಾಸ್ ಇಲ್ಲಿ ನಿರ್ಮಲಾ ಅವರು ಗಾಯತ್ರಿ ದೇವಿ ಕಥೆಯನ್ನೇ ಮುಗಿಸ್ಬೇಕು ಅನ್ನೋ ಹುನ್ನಾರವನ್ನು ಮಾಡಿ ಹಾಲಲ್ಲಿ ಮಿಕ್ಸ್ ಮಾಡಿ ಕುಡಿಯೋದಕ್ಕೆ ಕೊಟ್ಟಿರ್ತಾರೆ. ಹಾಗಾಗಿ ಗಾಯತ್ರಿ ದೇವಿ ಸಾವು ಬದುಕಿನ ನಡುವೆ ಹೋರಾಡ್ತಿರ್ತಾರೆ. ಅವರನ್ನು ಕಾಪಾಡಿ ಭಾರ್ಗವಿ ಮನೆಗೆ ಕರ್ಕೊಂಡು ಬಂದು, ನಾನು ಭಾರ್ಗವಿ LLB ಆಗೋದಕ್ಕೆ ತುಂಬ ಸಮಯ ಹಿಡಿಬೇಕಾಗಿಲ್ಲ, ಗಾಯತ್ರಿ ದೇವಿಗೆ ಖಂಡಿತವಾಗ್ಲೂ ನಾನು ನ್ಯಾಯ ಕೊಡಿಸ್ತೀನಿ. 25 ವರ್ಷಗಳ ಹಿಂದೆ ಏನೋ ನೀವು ಗಾಯತ್ರಿ ದೇವಿ ಮೇಲೆ ಪ್ರಹಾರ ಮಾಡಿರಬಹುದು, ಆದರೆ ಇವತ್ತು ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಗಾಯತ್ರಿ ದೇವಿ ಪರವಾಗಿ ಭಾರ್ಗವಿ ನಿಂತಿದ್ದಾಳೆ ಅಂತ ಹೇಳಿ J.P. ಪಾಟೀಲ್ ಮುಂದೆ ಭಾರ್ಗವಿ ಸಿಡಿದಿರ್ತಾರೆ. ಇಲ್ಲಿ J.P. ಪಾಟೀಲ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಈ ಗಾಯತ್ರಿ ದೇವಿ ನಿಜಕ್ಕೂ ಕೂಡ ಉಸಿರು ಒಳ್ಳೆ ಮುಖವಾಡ ಹಾಕ್ಕೊಂಡಿದ್ದಾಳೆ. ರವೀಂದ್ರ ಭಟ್ಕಳ ಹಾಗೆ ಅವನ ಮಗಳು ಭಾರ್ಗವಿ ಇಬ್ಬರೂ ಕೂಡ ಯಾವಾಗಲೂ ನ್ಯಾಯದ ಪರವಾಗಿ ಹೋರಾಟ ಮಾಡೋರು. ಬಟ್ ಈ ಬಾರಿ ಅನ್ಯಾಯ ಮಾಡ್ತಕ್ಕಂಥ ಹೆಂಗಸಿನ ಪರವಾಗಿ ನಂಬಿಕೊಂಡು ನಿಜಕ್ಕೂ ಕೂಡ ಹೋರಾಟ ಮಾಡ್ತಿದ್ದಾರೆ. ಖಂಡಿತ ಅದಕ್ಕೆ ಅವರು ಬೆಲೆ ತರ್ತಾರೆ ಅಂತಲೇ J.P. ಪಾಟೀಲ್ ಅಂದ್ಕೊಂಡಿದ್ದಾರೆ. ಇದರ ನಡುವೆ ಇಲ್ಲಿ ನಿರ್ಮಲಾ ಅವ್ರ ಹತ್ರ ಸಾಕ್ಷಿಯವರು ಬಂದಿದ್ದೆ, ಏನಕ್ಕವ್ರ ಈ ರೀತಿ ಆಗೋಯ್ತು, ಆ ಗಾಯತ್ರಿ ದೇವಿಯನ್ನು ಎಷ್ಟೇ ಮಾಡಿ ಮನೆಯಿಂದ ಹೊರಗಡೆ ಕಳಿಸಿದ್ರು ಕೂಡ ಗಾಯತ್ರಿ ದೇವಿ ಮತ್ತು ಮನೆಗೆ ವಾಪಸ್ ಬರ್ತಿದ್ದಾನೆ ಇದ್ದಾರಲ್ಲ ಅಂತ ಹೇಳಿದಾಗ, ನಾನು ಏನು ಮಾಡಲಿ, ಅವಳನ್ನ ಎಷ್ಟೇ ಪ್ಲ್ಯಾನ್ ಮಾಡಿ ಆಚೆ ಕಳಿಸಿದ್ರು ಮತ್ತೆ ಬದುಕಿ ವಾಪಸ್ ಮನೆಗೆ ಬಂದೇ ಬಿಟ್ಲು ಅಂತ ನಿರ್ಮಲಾ ಕೂಡ ಹೇಳ್ತಾರೆ. ಆದರೂ ಕೂಡ ಅಕ್ಕ ನೀವು ಆ ರೀತಿ ಮಿಕ್ಸ್ ಮಾಡಿ ಹಾಲು ಕೊಟ್ಟಿದ್ದು ನಿಜಕ್ಕೂ ಕೂಡ ಏನಾದರೂ ವಿಷಯ ಆಚೆ ಬಂದಿದ್ರೆ ಏನು ಮಾಡಬೇಕಾಗಿತ್ತು, ವಿಷಯ ಆಚೆ ಬಂತು ಕೂಡ ಏನಾದರೂ ಕೋರ್ಟು ಕೇಸು ಅಂತಾಗಿ ನಾವು ಜೈಲಿಗೆ ಹೋಗಿ ಕಂಬಿ ಎಣಿಸ್ಬೇಕಾಗಿತ್ತು 1 2 3 ಅಂತ. ನಿಮಗೆ ತುಂಬಾ ಬಂಡು ಧೈರ್ಯ, ಲಾಯರ್ ಇದ್ದಾರೆ ಅಂತ ಇಂಥ ಕೆಲಸ ಎಲ್ಲ ಮಾಡೋಕ್ಕೆ ಹೋಗೋದಾಕವ್ರ ಅಂತ ಹೇಳಿ ಕೇಳ್ತಾರೆ ಇಲ್ಲಿ ಸಾಕ್ಷಿಯವರು. ಅಯ್ಯೋ ನಾನು ಯಾಕೆ ಹೋಗ್ತಿದ್ದೆ ಜೈಲಿಗೆ, ಇದಕ್ಕೆ ಬಲ್ಪಶುವಾಗಿ ಆಲ್ರೆಡಿ ಒಂದು ಮಿಕಾನ ರೆಡಿ ಮಾಡಿದ್ದೀನಿ ನಾನು. ಅದೇ ಬೃಂದಾನೇ ಹಾಲು ಕೊಟ್ಟಿದ್ರಿಂದ ಅವಳ ಮೇಲೆ ಎಲ್ಲ ಆಪಾದನೆ ಕೂಡ ಬರುತ್ತೆ, ನಾನು ಯಾವುದೇ ಕಾರಣಕ್ಕೂ ಸಿಕ್ಬೀಳುವುದಿಲ್ಲ ಅಂತ ನಿರ್ಮಲಾ ಹೇಳ್ತಾರೆ. ಆಗ ಅಲ್ಲಿಗೆ ಎಂಟ್ರಿ ಕೊಟ್ಟಂಥ ಬೃಂದ, ನನಗೆ ಗುಡುಗು ಬೆಚ್ಚಿ ಬೀಳೋಕ್ಕೂ ಬರುತ್ತೆ, ಗುಡುಗಿಗೆ ಬೆಚ್ಚಿ ಬೀಳೋಕ್ಕೂ ಬರುತ್ತೆ, ಹಾಗೆ ಸಿಡಿಲಿನ ಹಾಗೆ ಅಬ್ಬರಿಸಿ ಬೆಚ್ಚಿ ಬೀಳಿಸೋಕ್ಕೂ ಕೂಡ ಬರುತ್ತೆ. ಏನತ್ತೆ ನಾನು ಕೊಟ್ಟು ಮಾತ್ರಕ್ಕೆ ಅದನ್ನು ನಾನೇ ಮಿಕ್ಸ್ ಮಾಡಿದ್ದೀನಿ ಅಂತ ನಾನು ಕೂಡ ಹೇಳ್ತೀನಿ, ನಾನು ಹಾಲು ಕೊಟ್ಟಿರಬಹುದು, ಬಟ್ ಅದ್ರಲ್ಲಿ ಮಿಕ್ಸ್ ಮಾಡಿದ್ದು ನಾನಲ್ಲ, ಅದರಲ್ಲಿ ಮಿಕ್ಸ್ ಮಾಡಿದ್ದು ಅತ್ತೆ ಅಂತ ಹೇಳಿ ನನಗೆ ಹೇಳೋಕೋದಕ್ಕೆ ಬರೋದಿಲ್ವಾ, ನೀವು ಹೇಳಿರೋ ಕತೆಗೆ ನಾನು ತಲೆಬಾಗಿ ಒಪ್ಕೊಂಡ್ಬಿಡ್ತೀನಿ ಅಂತ ಅಂದ್ಕೊಂಡ್ಬಿಟ್ರ ಅಂತ ಹೇಳಿ ಬೃಂದ ಹೇಳಿದಾಗ ಈ ಕಡೆ ನಿರ್ಮಲವರು ಕೂಡ ಬೆಚ್ಚಿ ಬೀಳ್ತಾರೆ. ತದನಂತರ ದಯವಿಟ್ಟು ನೀವಿಬ್ಬರು ಜಗಳ ಆಡೋದನ್ನು ಬಿಟ್ಟು ಆ ಗಾಯತ್ರಿ ದೇವಿಯನ್ನು ಮನೆಯಿಂದ ಹೇಗೆ ಆಚೆ ಹಾಕಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಈ ಭಾರ್ಗವಿನ ಮನೆಯಿಂದ ಆಚೆ ಕಳಿಸಿದ್ರೆ ಅವಳ ಹಿಂದೆ ಅವಳ ಬಾಲ ಕೂಡ ಮನೆಯಿಂದ ಆಚೆ ಹೋಗುತ್ತೆ, ಅದ್ರ ಬಗ್ಗೆ ನೀವಿಬ್ಬರು ಯೋಚನೆ ಮಾಡಿ ಅಂತ ಹೇಳಿ ಸಾಕ್ಷಿಯವರು ಹೇಳ್ತಾರೆ. ಈ ಕಡೆ ಬೃಂದ ಕೂಡ ಹೌದು, ಮೊದಲು ಆ ಭಾರ್ಗವಿಯನ್ನು ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ನೋಡು ಬೃಂದ, ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ಭಾರ್ಗವಿ ಮನೆಯಿಂದ ಆಚೆ ಹೋಗಬೇಕು, ಅದ್ರ ಜೊತೆ ಗಾಯತ್ರಿ ದೇವಿ ಕೂಡ ಹೋಗಬೇಕು, ಇಲ್ಲ ಅಂದರೆ ಖಂಡಿತವಾಗ್ಲೂ ನೀನು ಯಾವ ಕೊಂಪೆಯಿಂದ ಬಂದೆಯೋ ಅದೇ ಕೊಂಪೆಗೆ ನಿನ್ನನ್ನು ಪಾರ್ಸಲ್ ಮಾಡಿಬಿಡ್ತೀನಿ ಅಂತ ಹೇಳಿ ನಿರ್ಮಲಾ ಪಾಟೀಲ್ ಅವರು ಎಚ್ಚರಿಸಿ ಅಲ್ಲಿಂದ ಹೋಗ್ತಾರೆ. ಇದೇನಪ್ಪ ಇದು, ಈ ಗಾಯತ್ರಿ ದೇವಿ ಮನೆಗೆ ಬಂದಮೇಲೆ ಯಾಕನ್ ಮಾತು ವರ್ಷನೇ ಚೇಂಜ್ ಆಗಿಬಿಟ್ಟಿದೆಯಲ್ಲ, ಒಳ್ಳೆ ಹೆಂಗೆಲ್ಲ ಮಾತಾಡ್ತಿದ್ದಾರೆ ಇವರು ಅಂತ ಹೇಳಿ ಸಾಕ್ಷಿಯವರು ಕೂಡ ಅನ್ಕೋತಾರೆ. ನಂತರ ಈ ಕಡೆ ಬೃಂದ ಮೊದಲು ಭಾರ್ಗವಿಯನ್ನು ಈ ಮನೆಯಿಂದ ಆಚೆ ಹಾಕಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ತದನಂತರ ಇಲ್ಲಿ ಭಾರ್ಗವಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದರ ನಡುವೆ ಇಲ್ಲಿ J.P. ಪಾಟೀಲ್ ಗಾಯತ್ರಿ ದೇವಿಯನ್ನು ಎದುರಾಗ್ತಾರೆ. ಗಾಯತ್ರಿ ದೇವಿಯನ್ನು ಎದುರಾಗ್ತಿದ್ದಾಗೆ J.P. ಪಾಟೀಲ್ ಗಾಯತ್ರಿ ದೇವಿಗೆ ಹೇಳ್ತಾರೆ, ಏನು ನಿನ್ನ ನಾಟಕ ನನ್ನ ಮುಂದೆ ನಡೆಯೋದಲ್ಲ, ಉಸಿರು ಒಳ್ಳಿ ನಾಟಕ ಮಾಡ್ತಾ ಎಲ್ಲರೂ ಕೂಡ ನಂಬಿಸ್ತಾ ಇನ್ನೋಸೆಂಟ್ ಅಂತ ಅಂದ್ಕೊಂಡು ನಾಟಕ ಮಾಡ್ತಿದ್ಯಾ, ಇನ್ನು ಎಷ್ಟು ದಿನ ಅಂತ ಈ ಮುಖವಾಡ ಹಾಕ್ಕೊಂಡಿರ್ತೀಯ ನೀನು ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ರ ನೀವು, ದಯವಿಟ್ಟು ಆ ರೀತಿಯೆಲ್ಲ ಮಾತಾಡಬೇಡಿ, ನಿಜವಾಗ್ಲೂ ಮನೆಯವ್ರ ಮುಂದೆ ನಾಟಕ ಮಾಡಿಕೊಂಡು ಮುಖವಾಡ ಹಾಕ್ಕೊಂಡಿರೋರು ನೀವು, ನನ್ನ ಹತ್ರ ಈ ರೀತಿ ಮಾತಾಡ್ತಿದ್ರಲ್ಲ ಅಂತ ಹೇಳಿ ಗಾಯತ್ರಿ ದೇವಿ ಪ್ರಶ್ನೆ ಮಾಡ್ತಾರೆ. ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀನು ಎಂಥ ಕಳ್ಳಿ, ಎಂಥ ಉಸಿರುವಳ್ಳಿ, ಎಂಥವಳು ಅಂತ ನನಗೆ ಗೊತ್ತಿಲ್ವಾ, ನನ್ನ ಮನಸ್ಸಿಗೆ ನೀನು ಎಂಥ ಖತರ್ನಾಕ್ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ, ಎಲ್ರಿಗೂ ಕೂಡ ಗೊತ್ತಾಗೋ ಸಮಯ ಕೂಡ ಬರುತ್ತೆ, ಆಗ ಯಾರ್ಯಾರು ನಿನ್ನ ಪರವಾಗಿ ನಿಂತಿದ್ದಾರೋ ಅವ್ರಿಗೆಲ್ಲರೂ ಕೂಡ ನಿನ್ನ ವಿರುದ್ಧ ಸಿಡಿದೇಳುವ ಸಮಯ ಕೂಡ ಬರುತ್ತೆ, ಯಾವಾಗ ನನ್ನ ಮನೆಯಿಂದ ಹೋಗ್ತೀಯಾ ನೀನು ಅಂತ J.P. ಪಾಟೀಲ್ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಇಲ್ಲಿ ಗಾಯತ್ರಿ ದೇವಿ ನಾನು ಒಪ್ಕೋಬೇಕು, ನಾನು ಯಾವುದೇ ಕಾರಣಕ್ಕೂ ಕೂಡ ನಿನ್ನನ್ನು ಹೆಂಡತಿ ಅಂತ ಒಪ್ಕೊಳ್ಳೋದು ಇಲ್ಲ, ಇಲ್ಲಿರೋದಕ್ಕೆ ಅವಕಾಶ ಕೂಡ ಮಾಡಿಕೊಡೋದಿಲ್ಲ, ಮೊದಲು ನೀನು ಈ ಮನೆಯಿಂದ ಹೋದರೆ ಅಷ್ಟೇ ಸಾಕು, ನೀನು ಏನು ಅನ್ನೋ ಸತ್ಯ ನೀನು ಸ್ವಲ್ಪ ಸಮಯ ಅಷ್ಟೇ, ಸ್ವಲ್ಪ ಸಮಯದಲ್ಲೇ ನಿನ್ನ ನಿಜ ಮುಖ ಎಲ್ಲರ ಮುಂದೆ
ಮುಂದೆ ಬಯಲಾಗುತ್ತೆ ಅಂತ ಹೇಳಿ ಜಿ ಪಿ ಪಾಟೀಲ್ ಎಚ್ಚರಿಸ್ತಿದ್ದಾರೆ. ಇವರಿಬ್ಬರು ಮಾತಾಡೋದನ್ನು ನೋಡ್ತಂತ ನಿರ್ಮಲಾ ಪಾಟೀಲ್ ಅವರು ಏನಪ್ಪ ಇದು ಜಿ ಪಿ ಗಾಯತ್ರಿ ದೇವಿ ಕಂಡ್ರೇನೆ ಆಗೋದಿಲ್ಲ ಅಂತಾರೆ, ಇವಾಗ ನೋಡಿದ್ರೆ ಇವ್ರ ಜೊತೆ ಮಾತಾಡ್ತಿದ್ದಾರಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ದಾರೆ. ಅತ್ತ ಕಡೆ ವಿಕ್ಕಿ ಈ ಗಂಗಾ ಯಾಕೆ ಜಸ್ಟ್ ಆ ಇನ್ಫಾರ್ಮರ್ ಬಗ್ಗೆ ಇಷ್ಟು ತಲೆ ಕೆಡಿಸ್ಕೊತಿದ್ದಾರೆ, ಆ ಕಾಳಿ ಬಗ್ಗೆ ತಲೆ ಕೆಡಿಸ್ಕೊತಿದ್ದಾರೆ ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ವಿಕ್ಕಿ ತಂದೆ ಶಕ್ತಿ ಎಲ್ಲ ಬಂದಿದೆ, ನೋಡು ವಿಕ್ಕಿ ಈ ಒಂದು ಕೆಲಸವನ್ನು ಮಾಡಿದ್ರೆ ಖಂಡಿತ ನಿನ್ನ ಪೋಸ್ಟು ಬೇರೆದಕ್ಕೆ ಬದಲಾಗುತ್ತೆ, ನೀನು ಇದಕ್ಕಿಂತ 10 ಪಟ್ಟು ಜಾಸ್ತಿ ಸಂಪಾದನೆ ಮಾಡ್ತೀಯಾ, ಸ್ಥಾನಮಾನಕ್ಕೂ ಕೂಡ ಹೋಗ್ತೀಯಾ, ಈ ಒಂದು ಕೆಲಸ ಮಾಡಿ ಮುಗಿಸು ಅಷ್ಟೇ ಅಂತ ಹೇಳ್ತಾರೆ. ಏನು ಡ್ಯಾಡ್ ಇದಲ್ಲ, ಈ ಇನ್ಫಾರ್ಮರ್ ಬಗ್ಗೆ ಈ ಚಿಕ್ಕ ವಿಷಯ ಎಲ್ಲ ತಿಳ್ಕೊಂಡು ಏನು ಮಾಡಬೇಕು ಡ್ಯಾಡ್ ಗಂಗಾ, ಇದಕ್ಕೆಲ್ಲ ಯಾಕೆ ಗಂಗಾ ತಲೆ ಕೆಡಿಸ್ಕೋತಾರೆ, ಇದು ಒಂದು ಚಿಕ್ಕ ಮ್ಯಾಟರ್ ಅಷ್ಟೇ ಅಂತ ಹೇಳಿದಾಗ ಚಿಕ್ಕ ವಿಷಯನೇ ದೊಡ್ಡದಾಗೋದು, ಚಿಕ್ಕ ಚಿಕ್ಕ ವಿಷಯಗಳನ್ನ ಅಸಡ್ಡೆ ಮಾಡೋದಿಲ್ಲ ಗಂಗಾ, ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು ಏನು ಎಡವಟ್ಟಾಗತ್ತೆ ಇಂಥವುಗಳಿಂದ ಅಂತ, ಹಾಗಾಗಿ ಅವಳು ಇಷ್ಟು ವರ್ಷ ಸುಮ್ಮನೆ ಬಿಸ್ನೆಸ್ ಮಾಡ್ಕೊಂಡು ಬಂದಿಲ್ಲ ಅಂತ ಹೇಳಿ ಶಕ್ತಿ ಪ್ರಸಾದ್ ತಿಳಿಸ್ತಾರೆ. ಜೊತೆಗೆ ನೋಡುವಿಕೆ ನೀನು ಈ ಒಂದು ಕೆಲಸ ಮುಗಿಸ್ತಿದ್ದಾಗೆ ನಿನಗೊಂದು ಬಿಗ್ ಸರ್ಪ್ರೈಸ್ ಇದೆ, ಆ ಸರ್ಪ್ರೈಸ್ನ ನೋಡ್ತಿದ್ದಾಗೆ ನಿನಗೆ ಗೊತ್ತಾಗುತ್ತೆ ಗಂಗಾ ಯಾರು ಅಂತ ಅಂದಾಗ, ಏನು ಯಾರು ಕೂಡ ಗಂಗಾ ನೋಡಿಲ್ಲ, ಆದರೆ ನೀವು ನೋಡಿದ್ರ ಡ್ಯಾಡ್, ಹಾಗಿದ್ರೆ ನನ್ನ ನೋಡೋಕೆ ಗಂಗಾ ಬರ್ತಿದ್ದಾರಾ, ನಿಜಕ್ಕೂ ಆ ಒಂದು ಟೈಮ್ಗೋಸ್ಕರ ನಾನು ಕೂಡ ವೇಟ್ ಮಾಡ್ತಿದ್ದೀನಿ ಅಂತ ಕೂಡ ವಿಕೆ ಹೇಳ್ತಾರೆ. ಇತ್ತ ಕಡೆ ಭಾರ್ಗವಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡಬೇಕಿದ್ರೆ ಗಾಯತ್ರಿ ದೇವಿ ಅಲ್ಲಿಗೆ ಬಂದಿದ್ದೆ, ಏನಮ್ಮ ನೀನು ನಿನ್ನನ್ನು ಈ ಮನೆಯವ್ರು ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ, ತಿರಸ್ಕರಿಸ್ತಾರೆ, ನಿನ್ನ ಕಂಡ್ರೆ ಆಗೋದಿಲ್ಲ, ಆದರೂ ಕೂಡ ಈ ಮನೆಯಲ್ಲಿ ಎಲ್ಲರ ಕ್ಷೇಮ ಸಮಾಚಾರವನ್ನು ಕೂಡ ನೋಡ್ತೀಯಾ, ಎಲ್ರಿಗೂ ಕೂಡ ಅಡುಗೆ ಎಲ್ಲ ಮಾಡ್ತಿದ್ಯಾ ಅಂದಾಗ ಇದು ನನ್ನ ಮನೆ ಅಲ್ವಾ ಅಮ್ಮ ಅಂತ ಹೇಳಿ ಭಾರ್ಗವಿ ಹೇಳಿದಾಗ, ನಾನು ಇದೇ ರೀತಿಯಾಗಿ ಎಲ್ಲರನ್ನ ಕೂಡ ನಮ್ಮ ಮನೆಯವರು ನನ್ನವರು ಅಂತ ನೋಡ್ಕೋತಾ ಇದ್ದೆ, ಆದರೆ ನಂತರ ನನ್ನ ಬದುಕು ಈ ರೀತಿ ಆಗೋಯ್ತು, ಇವತ್ತು ನೀನಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ನಾನು ಜೀವಂತವಾಗಿ ಇರ್ತಾ ಇರಲಿಲ್ಲ, ಎಲ್ಲಿ ಸತ್ತಿರ್ತಿದ್ನೋ ನಾನು ಅಂತ ಹೇಳ್ತಾರೆ. ಅಯ್ಯೋ ಅಮ್ಮ ಅದಕ್ಕೆ ಏನಂತೆ, ನೀವೇ ಅಲ್ಲದೆ ಬೇರೆ ಯಾರ್ಯಾರ ಜಾಗದಲ್ಲಿ ಇದ್ದಿದ್ರು ಕೂಡ ನಾನು ಅದೇ ಕೆಲಸ ಮಾಡ್ತಿದ್ದೆ ಅಮ್ಮ ಅಂತ ಭಾರ್ಗವಿ ತಿಳಿಸ್ತಾರೆ. ನಂತರ ಹೌದಮ್ಮ ನಿನ್ಗೆ ಹೇಗೆ ಗೊತ್ತಾಯಿತು ನಾನು ಅಲ್ಲಿದ್ದೀನಿ ಅಂತ ಅಂದಾಗ, ನನಗೇನೋ ಆಶ್ರಮದ ಕೆಲಸ ಆಯಿತು ಹಾಗಾಗಿ ಬಂದೆ ಅಲ್ಲಿಗೆ, ಆಗ ನೀವಿದ್ರಿ ಅಂತ ಹೇಳ್ತಾರೆ. ಹೌದಾ ನಿನಗೆ ಆಶ್ರಮದ ಕೆಲಸ ಆಗಿಲ್ವಮ್ಮ ಅಂದಾಗ, ಸಂಪೂರ್ಣ ಆಗಲಿಲ್ಲ ಅಮ್ಮ ಅಂತ ಹೇಳಿ ಭಾರ್ಗವಿ ಹೇಳಿದಾಗ, ಸಾರಿ ಅಮ್ಮ ನಿನ್ನ ಕೆಲಸಕ್ಕೆ ನನ್ನಿಂದ ತಡೆ ಆಗೋಯ್ತು ಅಂತ ಗಾಯತ್ರಿ ದೇವಿ ಹೇಳ್ತಾರೆ. ನಂತರ ಹೌದು ಅಮ್ಮ ನಿಮಗೆ ಅಲ್ಲೇನಾದರೂ ಸೌಂಡ್ ಏನಾದರೂ ಕೇಳಿಸ್ತಾ ಅಂತ ಭಾರ್ಗವಿ ಕೇಳಿದಾಗ, ನಾನು ಮಂಪ್ರಲ್ಲಿ ಇರಬೇಕಿದ್ರೆ ಮಕ್ಕಳು ಕಿರ್ಚ್ಕೋತಿರೋ ಸೌಂಡ್ ಕೇಳಿಸ್ತು ನನಗೆ, ಅದಕ್ಕೆ ಹೊರತಾಗಿ ನನಗೆ ಯಾವುದೂ ಕೂಡ ನೆನಪಾಗ್ತಿಲ್ಲ ಅಂತ ಹೇಳಿ ಗಾಯತ್ರಿ ದೇವಿ ತಿಳಿಸ್ತಾರೆ. ಅಷ್ಟರಲ್ಲಿ ಬೃಂದ ಅಲ್ಲಿಗೆ ಬಂದಿದೆ. ಅಮ್ಮ ದಯವಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ, ಹಾಲು ಕೊಟ್ಟಿದ್ದು ನಾನೇ, ಆದರೆ ನಿಮಗೆ ಖಂಡಿತ ಸಾಯಿಸಬೇಕು ಅಂತ ಅಂದ್ಕೊಂಡು ನಾನು ಮಾಡಿದ್ದಲ್ಲ, ಅದನ್ನು ಮಿಕ್ಸ್ ಮಾಡಿದ್ದೆ ಬೇರೆಯವರು, ಬಟ್ ಆ ವಿಷಯ ನನಗೆ ಗೊತ್ತಿರಲಿಲ್ಲ ಅಂದಾಗ ಈ ಕಡೆ ನಾನೆಲ್ಲೋ ನೀನು ಜೆ ಪಿ ಪರ ನಿಂತು ಈ ರೀತಿ ಎಲ್ಲ ಮಾಡಿದ್ಯಾ ಅಂತ ಅಂದ್ಕೊಂಡೆ ಅಂತ ಗಾಯತ್ರಿ ದೇವಿ ಹೇಳ್ತಾರೆ. ಏನಮ್ಮ ನಿಮಗೆ ಈ ಬೃಂದಾನೇ ಹಾಲು ಕೊಟ್ಟಿದ್ದು ಅನ್ನೋ ವಿಷಯ ಗೊತ್ತಿದ್ದು ಯಾರ ಮುಂದೆ ಕೂಡ ಹೇಳಲಿಲ್ವಾ ಅಂದಾಗ, ಇಲ್ಲ ನನ್ನ ಮಗನ ಸಂಸಾರ ಹಾಳಾಗತ್ತೆ ಅನ್ನೋ ಕಾರಣಕ್ಕೆ ಹೇಳಲಿಲ್ಲ ನಾನು ಅಂತ ಹೇಳಿ ಗಾಯತ್ರಿ ದೇವಿ ಹೇಳ್ತಾರೆ. ಯಾರು ಬೃಂದ ಹಾಲಿಗೆ ಆ ರೀತಿ ಮಿಕ್ಸ್ ಮಾಡಿದ್ದು ಅಂತ ಹೇಳಿದಾಗ ಇಲ್ಲಿ ನಿರ್ಮಲಾ ಪಾಟೀಲ್ ಅನ್ನೋ ವಿಷಯವನ್ನು ಬೃಂದ ಬಿಟ್ಕೊಡೋದಿಲ್ಲ. ನಂತರ ಸಾಕ್ಷಿ ಮತ್ತು ಬೃಂದ ಇಬ್ಬರು ಕೂಡ ಹುನ್ನಾರ ಮಾಡಿದ್ದೆ ಅರ್ಜುನ್ಗೆ ಕೇಳೋ ಹಾಗೇನೆ ಭಾರ್ಗವಿ ಮಾವನ ಮೇಲೆ ಕೇಸ್ ಹಾಕ್ತಿದ್ದಾರೆ ಅನ್ನೋ ವಿಷಯವನ್ನು ತಿಳಿಸ್ತಾರೆ. ಇದರಿಂದ ಅರ್ಜುನ್ ರುಚಿಗೆ ಹೇಳ್ತಾರೆ. ಆ ಕಡೆ ಚರಣ್ ಕೂಡ ಬಂದಿದ್ದ, ನನ್ನ ಅಮ್ಮನಿಗೆ ನ್ಯಾಯ ಸಿಗಬೇಕಾಗಿದೆ, ಹಾಗಾಗಿ ಕೋರ್ಟ್ಗೆ ಹೋಗ್ತಾ ಇದ್ವಿ, ಭಾರ್ಗವಿನಿ ಇದರ ಪರವಾಗಿ ವಾದ ಮಾಡ್ತಾರೆ ಅಂದಾಗ, ಇದಂತೂ ಸಾಧ್ಯ ಇಲ್ಲ, ನೀನೇ ನಮ್ಮನ ಪರ ನಿಂತಿರ್ಬೋದು, ಆದರೆ ನಿನ್ನಮ್ಮ ಏನು ಅನ್ನೋದು ನಿನಗೂ ಕೂಡ ಲೇಟರ್ ಗೊತ್ತಾಗುತ್ತೆ. ಈಗ ನನ್ನಪ್ಪ ತಪ್ಪು ಮಾಡದೇ ಇದ್ರು ಕೂಡ ಭಾರ್ಗವಿಯವರು ಈ ರೀತಿಯಾಗಿ ನನ್ನಪ್ಪನ ಕೋರ್ಟ್ಗೆ ಎಳೆದು ತರ್ತಿರೋದು ನನಗೆ ಖಂಡಿತ ಕೂಡ ಇಷ್ಟ ಇಲ್ಲ, ಯಾವುದೇ ಕಾರಣಕ್ಕೂ ಇದನ್ನು ನಾನು ಒಪ್ಪೋದಿಲ್ಲ ಅಂತ ಹೇಳಿದ್ದೆ. ಭಾರ್ಗವಿ ಬಳಿಗೆ ಹೋಗಿ ಅಪ್ಪನ ವಿರುದ್ಧ ಕೇಸ್ ಹಾಕ್ತಿದ್ರ, ಕೋರ್ಟ್ಗೆ ಹೋಗೋದಿಲ್ಲ ಅಂದರೆ ಇವತ್ತು ಕೇಸ್ ಹಾಕ್ತಿದ್ರ ಅಂದಾಗ, ಅಲ್ಲಿ ಅನ್ಯಾಯ ಆಗಿರ್ತಕ್ಕಂಥ ಹೆಣ್ಮಗಳ ಪರವಾಗಿ ನಿಂತಿದ್ದೆ ತಪ್ಪಾಗೋಯ್ತಾ, ಮಾವ ತಪ್ಪು ಮಾಡಿದ್ರು ಅದು ತಪ್ಪೇ ಇಲ್ವಾ ಅಂತ ಭಾರ್ಗವಿ ಹೇಳ್ತಿದ್ದಾರೆ. ಈ ವಿಶ್ವದಲ್ಲಿ ನನ್ನಪ್ಪ ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ಅಂತ ಗೊತ್ತದ, ಅತಿ ವಿನಯಂ ದೂರ್ತ ಲಕ್ಷಣವನ್ನು ಹಾಗೆ ಗಾಯತ್ರಿ ದೇವಿ ನಾಟಕ ಮಾಡ್ತಿದ್ದಾರೆ, ಅವರು ಮುಖವಾಡ ಹಾಕ್ಕೊಂಡಿದ್ದಾರೆ, ಅದನ್ನು ನಂಬಿ ನೀವು ಮೋಸ ಹೋಗ್ತಾ ಇದ್ದೀರಾ ಅಂದಾಗ, ನಿಮ್ಮ ತಂದೆನೇ ಸುಳ್ಳು ಹೇಳ್ತಿರ್ಬಹುದಲ್ವಾ, ಟ್ರೂ ಆಗತ್ತಲ್ವ ಕೋರ್ಟ್ಗೆ ಹೋದಾಗ ಅಂತ ಭಾರ್ಗವಿ ಹೇಳ್ತಿದ್ದಾರೆ. ಇದರಿಂದ ಸಿಡಿದೆದ್ದಿರ್ತಕ್ಕಂಥ ಅರ್ಜುನ್ ಭಾರ್ಗವಿಯನ್ನೇ ಮನೆಯಿಂದ ಹೊರಗಡೆ ದಪ್ತಾರ. ಇತ್ತ ಕಡೆ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಕೂಡ ಕೋರ್ಟ್ ರೂಮಲ್ಲಿ ಮತ್ತೆ ಎದುರು ಬದ್ರಾದ ಲಾಯರ್ ಆಗಿ ಕಾಣಿಸ್ಕೊತಿದ್ದಾರೆ. ಇಷ್ಟು ದಿನ ಹೆಂಡತಿ ಪರವಾಗಿ ಇದ್ದ ಅರ್ಜುನ್ ಇವತ್ತು ಅಪ್ಪನ ಪರವಾಗಿ ನಿಂತು ವಾದ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಗಂಡ ಹೆಂಡತಿರೋ ನಡುವೆ ಗೆಲುವು ಯಾರಿಗೆ ಸಿಗತ್ತೆ, ಯಾರಪ್ಪ ಇಲ್ಲಿ ಗಂಗಾ ಗಾಯತ್ರಿ ದೇವಿನ ಅಥವಾ ನಿರ್ಮಲಾ ಪಾಟೀಲ, ಇಬ್ಬರಲ್ಲಿ ಖಂಡಿತ ಒಬ್ಬರೇನೆ. 99% ಅನ್ನೋಕ್ಕಿಂತ 101% ಗಾಯತ್ರಿ ದೇವಿನೇ ಗಂಗಾ ಅನ್ನೋದಂತೂ ಖಂಡಿತ ನಿಜ. ಬಟ್ ಅದು ರಿವೀಲ್ ಆಗಬೇಕಾಗಿದೆ, ಮುಂದಿನ ದಿನಗಳಲ್ಲಿ ರಿವೀಲ್ ಆಗುತ್ತೆ, ಆದಷ್ಟು ಬೇಗ ರಿವೀಲ್ ಆಗುತ್ತೆ. ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು